ಆರಾಮಾಗಿ ಕೂತ್ಕೊಳ್ಳಿ, ನೀವು ಕೊನೆ ಕೊಡ್ತೀವಿ. ಸ್ವಲ್ಪ ಸಣ್ಣಕ್ಕಿದ್ರೆ ಬೇಗ ಕಳಿಸ್ಬಿಡ್ತಾರೆ. ಊಟ ಗೀಟ ಮಾಡಿಲ್ವಲ್ಲ. ಅದಕ್ಕೆ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೀರಿ, ಎಲ್ಲ ನೋಡ್ತಾ ಇದ್ದೀವಿ. ನನ್ನ ಫ್ರೆಂಡ್ ಸೀನಾ ಅಂತಿದ್ದ, ಬೈಕ್ ನಿಂದ ಕೆಳಕ್ಬಿಟ್ಟು ತೊಡಿ ಹೊಡೆದಾಗ ಅವನಿಗೆ ಒಂದು ಆಪರೇಷನ್ ಅಂತಿದ್ದ. ನಾನು ಸುಮ್ಮನೆ ಇರ್ಲಿಲ್ಲ. ಇದರ ಅರ್ಥ ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಅವರು ಯಾವ ನನ್ನ ಮಗನಿಗೆ ಗೊತ್ತು ಸರ್ ಅಂತ. ನೋಡ್ರಿ, ಬರೀ ಗಂಡು ಮಕ್ಕಳದೆ. ಆನಂದ 30 ವರ್ಷ ಮತ್ತೆ ಹುಟ್ಟಿ ಬಾಗಳೆಯ, ಸಂದೀಪ 35 ವರ್ಷ ಮತ್ತೆ ಹುಟ್ಟಿ ಬಾಗಳೆಯ, ಕೃಷ್ಣಪ್ಪ 42 ವರ್ಷ ಮತ್ತೆ ಹುಟ್ಟಿ ಬಾಗಳೆಯ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಈಗಲೇ ನಮ್ಮ ಇಲ್ಲಿ ಕೆಲವು ಮಂದಿ ಅಪೌಷ್ಟಿಕತೆಯಿಂದ ನರಳಾಡುತ್ತಿದ್ದರು. ಇವರಿಗೆ ಪೌಷ್ಟಿಕಾಂಶ ಬೇಕು. ಅಪೌಷ್ಟಿಕತೆಯಿಂದ ನರಳಾಡ್ತಿರ್ತಿರೋದು ಎಲ್ಲ ಮೂಳೆ. ಬೆಳ್ಳವ್ರ ಜೊತೆ ತಮಿಳು ಮಾತಾಡಿ, ತೆಲುಗುನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದ ಜೊತೆ ಬಂದು ಇಂಗ್ಲಿಷಲ್ಲಿ ಮಾತಾಡ್ತಾರಲ್ಲ ಅವರೇ ನಿಜವಾದ ಕನ್ನಡಿಗರು. ಬೆಂಗಳೂರಿನಲ್ಲಿ ಇರ್ಬೋದು ಕಣಪ್ಪ. ಬೆಂಗಳೂರಿನಲ್ಲಿ ನೀನ್ ಯಾವ್ದೇ ಭಾಷೆ ಮಾತಾಡು, ಆ ಭಾಷೆಯಲ್ಲಿ ಮಾತಾಡ್ತಾರೆ ಗಂಡ. ಇಬ್ರು ಕನ್ನಡಿಗರು ಸೇರ್ಕೊಂಡ್ಬಿಟ್ರೆ ಬರೀ ಇಂಗ್ಲಿಷ್ ಟೆಕ್ಸ್ಟ್ ಅಂತೇವೆ. ನಮ್ ಕನ್ನಡನ ಕನ್ನಡದವರಿಗೆ ಮಾತಾಡಕ್ಕಿಲ್ಲ. ಲೇ ಸುಧೀರ್ರು, ನಿಜವಾದ ಕನ್ನಡಿಗರು ಅಂದ್ರೆ ಯಾರಪ್ಪ? ಎಲ್ಲ ಚಡಮಣಿಕೆ. ಈ ಮಂಚೇಶ್ವರ ಕುಂಬೇಶ್ವರ ಬಂದ ಮೇಲೆ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತೆ. ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತಂದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಮಹಾಜನಗಳೇ, ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತಂದ್ರೆ ಯಾರ SSLC ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಫೇಲ್ ಮಾಡ್ಕೊತಾ ಇದ್ರು ಅವ್ರು ಇಲ್ಲ, ಚಾನ್ಸೇ ಇಲ್ಲ. ಇಂತ ಒಂದು ಕಂಪನಿ ಲಕ್ಷಾಂತರ ಜನ ಕೆಲಸ ಕೊಟ್ಟಿರೋದು ನಮ್ಮ ಇನ್ಫೋಸಿಸ್. ದಾದ ನಮ್ಮ ವಿಷ್ಣುವರ್ಧನ್ ಒಂಚೂರು ಲೈಟ್ ಎಕೋ ಇಲ್ಲಿ. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಚರಿತ್ರದಲ್ಲೇ ಇಲ್ಲ. ಈ ಕದಂಬ ಕರೆಂಟ್ ಇದ್ದಾಗ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ಕದಂಬ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ಈ ನಿಮ್ಮ ವಿಷ್ಣುದಾದ ಇನ್ನೂ ಬದುಕಿದ್ದೀನಿ, ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೂರದಲ್ಲಿ ಯಾರೋ ಕಾಂಚನ ಕೋಪವೇ. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಈ ನಿಮ್ಮ ಶಂಕರನಾಗ ಯಾವತ್ತೂ ನಿಮ್ ಜೊತೆನೇ ಇಲ್ಲ. ಶಂಕರಣ ಅಂದ ತಕ್ಷಣ ಚಪ್ಪಾಳ ಇರ್ತೀರಾ, ಶಂಕರಣ ಅಂದ ತಕ್ಷಣ ಆಟೋ ನೋಡ್ತೀರಾ. ಮತ್ತೆ ಕೆಲವರು ಕೇಳಿದ್ರು, ಶಂಕರನಾಗ್ ಅವ್ರೆ ನೀವಿದ್ದಿದ್ರೆ ಕನ್ನಡ ಚಿತ್ರರಂಗ ಟಾಪ್ ಅಲ್ಲಿ ಇರ್ತಾ ಇತ್ತು ಅಂತ. ಇವತ್ತು ಕೇಳ್ತೀನಿ, ನಮ್ಮ ಕನ್ನಡ ಚಿತ್ರರಂಗ ಟಾಪ್ ಅಲ್ಲಿ ಇದೆ. ಕಾಂತಾರ, ಕಾಟೇರ, KGF ಕೇಳ್ಕೊಳಮ್ಮ. ಒಂದೇ ನಿಮಿಷ ಜನ ಕೇಳಿಸ್ಕೊಳ್ಬೇಕಷ್ಟೇ. ಒಂದ್ ನಿಮಿಷ ಕೇಳಿಸ್ಕೋಬೇಕಷ್ಟೇ. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನಾನ್ ನಂಬಿರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಯಾಕಂದ್ರೆ ಯಾವತ್ ಬರೆದ್ರೆ ಗೊತ್ತಿಲ್ಲಮ್ಮ. ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸಂತ ತೂಗುದೀಪ ಬ್ರ್ಯಾಂಡ್. ಅದು ಶ್ರಮ, ರೈತ ಈ ದೇಶದ ಬೆನ್ನೆಲುಬು. ನನ್ನ ಒಂದು ಸಿನಿಮಾ ಡೈಲಾಗು, ರಾಜ ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವ ಅಲ್ಲಿ ಹಂಚೋ ನಾವಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೇನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಮಲಗ್ತೀವಿ, ಎಲ್ಲಿ ಬದುಕ್ತೀವಿ, ಎಲ್ಲ ಬರೆದಿದ್ದಾರೆ. ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ. ಆರನ ಜೈಕಾರನ ಯಾವತ್ ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಬೆಳೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಯಾವನ ಹೌದವಲಿ ಅನ್ನೋದು ಏನ್ ಕುಡಿದ್ಬಿಟ್ಟು ಬಂದಿದೀಯ ಮುದೇವಿ? ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಏನಪ್ಪ ನಿಂದು ನಿಂಗರಾಜು? ಧರ್ಮಸ್ಥಳಕ್ಕೆ ಹೋದ ನಿಂತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಮಾಡ್ಬಿಟ್ಟು ಹೆಂಗಸರು ಮನೇಲಿ ಇರ್ತಾ ಇಲ್ಲ, ಎಲ್ಲ ಬಸ್ಸಕ್ಕೆ ಹೋಯ್ತಾವ್ರಿ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅನ್ಕೊಂಡು ನಾವು ಮನೇಲಿ ಊಟಕ್ಕೆ ಏನ್ ಮಾಡಿದ್ರು ಗಂಡಸರು, ಹೆಂಗಸರೇ ಇಲ್ಲ. ಟ್ರೈನ್ ಸರ್ ಇದು ಕರಿಮಣಿ ಮಾಲೀಕ ಅಂದರಾಗಿದ್ದಾನ್ರಿ. 24 hours ಅದಿರ್ಲಿ. ಕನ್ನಡ ರಾಜ್ಯೋತ್ಸವ ಎಷ್ಟು ಚೆನ್ನಾಗಿ ಮಾಡಿದ್ರೆ ಇನ್ಫೋಸಿಸ್ ಅಲ್ಲಿ. ವಿಜಯೋತ್ಸವ ಎಷ್ಟು ಹೆಸರು ಚೆನ್ನಾಗಿ ಕೊಟ್ಟಿದ್ದಾರೆ. ಸರಿ ಕ್ಯಾಮ್ರಾ ಮಾಡಮ್ಮ, ಝೂಮ್ ಹಾಕೋ. ಅಲ್ಲಿ ಕಚ್ಚೋದು ಅಲ್ಲಿ ಕಾಣ್ಬೇಕು ನೋಡಿ. ಆ ಕಡೆ ನೋಡ್ತಾ ಇಲ್ಲ, ದೇವಾಲಯ ಮಾಡ್ತಾ ಇದಾರೆ ನಿಂಗೆ.
ಓಕೆ ಥ್ಯಾಂಕ್ ಯು. ಆಮೇಲೆ ಸೆಮರಾಟ್ ಪಟ್ಟಿ ಬಾ, ಒಳ್ಳೆ ಬಿರಿಯಾನಿ ಕೊಡ್ತೀನಿ. ತಲೆ ಬಜ್ಗಳಿ ಪೌಡ್ರ್ ಹಾಕಳಿ, ಧನಿಯಾ ತುಂಬಾ ಕಾಸ್ಟ್ಲಿ. ಇಲ್ಲಿ ಕೈ ತೋರಿಸು, ಕೈ ರೇಖೆಗಳೆಲ್ಲ ಅಳಿಸೋಗಿದೆ. ಜಾಸ್ತಿ ಮೊಬೈಲ್ ನೋಡ್ಬಿಡ್ಕೊಂಡ್ರೆ ಮೊಬೈಲ್ ನೋಡ್ತಾ ಕೈಯಲ್ಲಿ ತಳ್ಳಿ ರೇಖೆಗಳೆಲ್ಲ ಅಳಿಸೋಗಿದೆಪ್ಪ. ಎಷ್ಟು ಮದುವೆ ಆಗಿಲ್ಲ, 30, 35, 40 ಹೆಣ್ಣು ಸಿಕ್ಕಿಲ್ಲ ಅಂತಾರೆ. ಅವ್ರಿಗೆಲ್ಲರಿಗೂ ನಮ್ ದತ್ತಣ್ಣ ಬಂದಿದ್ದಾರೆ. ಅವರೇ ಒಂದ್ ಟಿಪ್ಸ್ ಕೊಡ್ತಾರೆ. ದತ್ತ ನಟ ಅವ್ರೊಂದ್ ಟಿಪ್ಸ್ ಕೊಡ್ತಾರೆ. ಯಾರಿಗೆ ಹೆಣ್ಣು ಸಿಕ್ಕಿಲ್ಲ ಅನ್ನೋ ಯೋಚನೆ ಮಾಡ್ಬೇಡ್ರಿ. ಅವ್ರು ಹೇಳ್ತಾರೆ ನೋಡಿ, ನೋಡ್ರ ಸೌಂಡ್ ಕೊಟ್ಟಿದ್ರೇನ್ರಿ, ಈ ದೇವೇಗೌಡ ದೊಡ್ಡ ಹೋರಾಟಗಾರ, ರಾಜ್ಯದ ವಿಷಯ ಬಂದ್ರೆ ನಿದ್ದೆ ಮಾಡಲ್ಲ. ಇನ್ನು ಈ ದೇವೇಗೌಡ ಬದುಕಿದಾನ್ರಿ, ಬದುಕಿದಾನೆ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಗೆಟ್ ಲಾಸ್ಟ್ ಇಡಿಯಟ್, ಯಾರಿದು ನಾನ್ ಸೆನ್ಸ್, ಯಾರಿ ನಾನ್ ಸೆನ್ಸ್. ಮಾಜಿ ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. मेरे भाई और बहनों, हम सब भारतीय हैं। भाई और बहनों, भारत देश में भाषा ने, धर्म ने, भारत है। सबका साथ, सबका विकास. देवेगौಡ जी, ನಮ್ಮ ಅಪ್ಪನಾಡಿ ಹಿಂದಿ ಅರ್ಥ ಆಗಿಲ್ಲ. ಕನ್ನಡಿಗರಿಗೆ ವಿಜಯೋತ್ಸವದ ಹಾರ್ದಿಕ ಶುಭಕಾಮನೆಗಳು ಬಾಯ್ ಅವ್ರ ಬಹನ. ಎಲ್ಲ ಸರಿ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ಮೋದಿ ಅವರಿಗೆ, ನೀವು ಹೋದಲ್ಲಿ ಬಂದಲ್ಲಿ ಈ ತರ ಕೈನ ಅಳ್ಳಾಡಿಸ್ಬೇಡಿ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. ದೇವೇಗೌಡ ಜಿ ಕ್ಯಾ ಛಾಯ್ ಆಪ್ಕೋ, ಇದೇನು ಹೇಳ್ತೇವೆ ನೀವು?